எல்லோருக்கும் நமஸ்காரம். எல்லாருக்கும் வணக்கம். வீட்டில் வைக்கிற 2 அடிக்கில் இருக்கிற கணேஷா இருந்தாலும் சரி, ரோட்ல வைக்கிற மாதிரி 2 அடிக்குன்னா மேல இருக்கிற பெரிய கணேஷா இருந்தாலும் சரி, நம்ம ஹலசூர் லேக்ல விசர்ஜನೆ பண்றதுக்கு என்னென்ன ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ இருக்குன்னு இந்த வீடியோல பார்க்கலாம் வாங்க. ಸೊ ನಮ್ಮ ಗಣೇಶ ವಿಸರ್ಜನೆ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದೀವಿ. ಇಡೀ ಬೆಂಗಳೂರಲ್ಲಿ ಸುಮಾರು 75 ಪರ್ಮಿಷನ್ ಸೆಂಟರ್ಗಳನ್ನ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಅವರು 75 ಪರ್ಮಿಷನ್ ಸೆಂಟರ್ಸ್ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಇಡೀ ಬೆಂಗಳೂರಲ್ಲಿ 41 ಟೆಂಪರರಿ ಕಲ್ಯಾಣಿಗಳನ್ನು ಏರ್ಪಡಿಸಲಾಗಿದೆ ಕೆರೆಗಳ ಹತ್ರ. ಅದನ್ನು ನೀವು ಉಪಯೋಗಿಸಬಹುದು. ಅದು ಮಾತ್ರ ಅಲ್ಲ, ಸುಮಾರು 489 ಮೊಬೈಲ್ ಟ್ಯಾಂಕ್ ಗಳು ಗಣೇಶ ವಿಸರ್ಜನೆಗೆ ನಮ್ಮ ಗವರ್ಮೆಂಟ್ ಕಡೆಯಿಂದ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಸೊ ಇದೆಲ್ಲ ಬಿಟ್ಟು ನಮ್ಮ ಹಲಸೂರಲ್ಲಿರುವ ಕಲ್ಯಾಣಿ ಹತ್ರ ನಾವು ಇದೀವಿ ಇವಾಗ. ಹಲಸೂರಲ್ಲಿ ಇಲ್ಲ ಹಲಸೂರ್ ಸುತ್ತಮುತ್ತದಲ್ಲಿ ಗಣೇಶ ಹಬ್ಬ ಆಚರಿಸೋರಿಗೆ ಇದು ಒಂದು ಮುಖ್ಯವಾದ ಮಾಹಿತಿ. ಗಣೇಶನ ಈ ಹಲಸೂರ್ ಕೆರೆಯಲ್ಲಿ ಎಲ್ಲಿ ವಿಸರ್ಜನೆ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಶಿವಾಜಿನಗರ ಕ್ಷೇತ್ರದಲ್ಲಿ ಇರೋರಾಗ್ಲಿ, ಶಿವಾಜಿನಗರ ಕ್ಷೇತ್ರದ ಸುತ್ತಮುತ್ತ ಇಂದ ಹಲಸೂರ್ ಕೆರೆ ಬರೋ ಸಾರ್ವಜನಿಕರು ಮನೆ ಗಣೇಶ ಇಕ್ಕಿರೋರು ಹಂಗ ಏನಂದ್ರೆ 1 ಅಡಿಗಿಂತ 2 ಅಡಿ ಒಳಗಡೆ ಇರೋ ಗಣೇಶಗಳನ್ನ ತಗೊಂಡ್ ಬರೋರು ದಯವಿಟ್ಟು ನಮ್ಮ ಗುರುತ್ವಾರ ಕಡೆ ಬಂದು RBMS ಕಾಲೇಜ್ ಇದೆಲ್ಲ ಆ ರೂಟ್ ಇಂದ ಬರೋರು, ಇಲ್ವಾ ನಮ್ಮ ಶಾಂತಿಸಾಗರ್ ರೋಡ್ ಇರೋ ಆ ರೂಟ್ ಇಂದ ಬರೋರು ಯಾರೇ ಇರಲಿ, ಈ ಗೇಟ್ ನಂಬರ್ 1 ಇದು ನೀವು ಚಿಕ್ಕ ಗೇಟ್ ನೋಡ್ತಾ ಇದೀರಲ್ಲ, ಇದೇ ಗೇಟ್ ನಂಬರ್ 1. ನೀವು ಮನೆಯಲ್ಲಿ ಇಕ್ಕಿರೋ ಗಣೇಶ ಈ ಗೇಟ್ ನಂಬರ್ 1 ಒಳಗಡೆ ನೀವು ತಗೊಂಡು ಹೋಗ್ಬೇಕು. ಇದು ಬಿಟ್ಟು ಇದು ಗೇಟ್ ನಂಬರ್ 2 ಎರಡನೇ ಗೇಟ್ ಎಲ್ಲಂದ್ರೆ ಇದು ದೊಡ್ಡ ಗಣೇಶ 2 ಅಡಿಗಿಂತ ದೊಡ್ಡದಲ್ಲಿ ಇರುವ ಗಣೇಶಗಳನ್ನ ಹೋಗುವ ಈ ಒಂದು ಗೇಟ್ ಅನ್ನು ನೀವು ನೋಡಬಹುದು. ಇದು ಎಲ್ಲಿದೆ ಅಂದ್ರೆ ನಮ್ಮ ಖಾರ ಕಾಫಿ ಶಾಪ್ ಅಂತ ಇದೆ ನಮ್ಮ ಹಲಸೂರ್ ಕೆರೆ ಹತ್ರ. ಅದ್ರ ಎದುರುಗಡೆ ಇರುವ ಗೇಟ್ ನಂಬರ್ 1, ಗೇಟ್ ನಂಬರ್ 2 ಅಂತ. ಸೊ ಗೇಟ್ ನಂಬರ್ 1 ಅಲ್ಲಿ ನೀವು ಚಿಕ್ಕ ಗಣೇಶ ಮನೆಯಿಂದ ತರುವ ಗಣೇಶನ ಗೇಟ್ ನಂಬರ್ 1 ಅಲ್ಲಿ ಹಾಕಿ, ಗೇಟ್ ನಂಬರ್ 2 ಅಲ್ಲಿ ದೊಡ್ಡ ಗಣೇಶಗಳು 2 ಅಡಿ 3 ಅಡಿ ಮೇಲೆ ಇರುವ ಗಣೇಶಗಳು ಗೇಟ್ ನಂಬರ್ 2 ಮತ್ತೆ ಗೇಟ್ ನಂಬರ್ 3 ಅಂತ ಒಂದು ಜಾಗ ಇದೆ. ಅಲ್ಲಿ ನಾವು ಹಂಗೆ ಹೋಗ್ಬೋದು. ಸೊ ಅದು ಮಾತ್ರ ಇಲ್ಲ, ಇಲ್ಲಿ ಗಣೇಶನ ಇಟ್ಬಿಟ್ಟು ಪೂಜೆ ಮಾಡೋರು ಇಲ್ಲಿ ಹೊರಗಡೆ ಬಂದು ದಯವಿಟ್ಟು BBMP ರೂಲ್ಸ್ ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನೀವೇನಾದ್ರೂ ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ ಫೈರ್ ಇಲ್ಲ ನೀವು ಕರ್ಪೂರ ಹಚ್ಚೋವಾಗ ಏನಾದ್ರೂ ಒಂದು ಆದ್ರೆ ದಯವಿಟ್ಟು ಅದೆಲ್ಲ ನೀವು ಗಮನದಿಂದ ಮಾಡಬೇಕು. ನೀವು ಏನೇ ಪೂಜೆ ಮಾಡಿದ್ರು ಓಕೆ, ಗಲೀಜ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಡ್ರಮ್ ಗಳು ಇಕ್ಕಿರ್ತಾರೆ, ದೊಡ್ಡ ದೊಡ್ಡ ಡ್ರಮ್ ಗಳು. ನೀವು ತಗೊಂಡ್ ಬರುವ ಹೂವು ಹಣ್ಣು ಅದೆಲ್ಲ ದಯವಿಟ್ಟು ಆ ಡ್ರಮ್ ಗಳಲ್ಲಿ ಹಾಕಿ ಎಲ್ಲಾರನ್ನೂ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಇನ್ನು ಇವರು ಈ ಸರ್ವಿಸ್ ಮಾಡಕ್ಕೂ ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ಅದು ಮಾತ್ರ ಇಲ್ಲ, ಇಲ್ಲಿ ಪೂಜೆ ಮಾಡಕ್ಕೆ ಅವರು ಒಂದು ಕ್ಯಾನಪಿಗಳು ಸೆಟ್ ಮಾಡಿದ್ದಾರೆ, ಜಾಗನ ಖಾಲಿ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಜಾಗಗಳಿಗೆ ದಯವಿಟ್ಟು ನೀವು ನೋಡ್ಕೊಳ್ಳಿ. ನಾವ್ ಇವಾಗ ನೋಡ್ತಾ ಇರೋದು ಏನಂದ್ರೆ 3ನೇ ಗೇಟ್. ಈ 3ನೇ ಗೇಟ್ ಅಲ್ಲಿ ನಮ್ಗೆ ಮಿನಿಮಮ್ 5 ಅಡಿ ಮೇಲೆ ಇರುವ ಎಲ್ಲಾ ಗಣೇಶಗಳನ್ನು ಈ 3ನೇ ಗೇಟ್ ಅಲ್ಲಿ ನೀವು ತಗೊಂಡ್ ಬಂದ್ ಬಿಡಬಹುದು. ಸೊ ಈ 3ನೇ ಗೇಟ್ ಅಲ್ಲಿ ನಾವು ಗೇಟ್ ನಂಬರ್ 2, ಗೇಟ್ ನಂಬರ್ 3 ಇದೆಲ್ಲ ಅಂದ್ರೆ ನಮ್ಮ ಶಾಂತಿಸಾಗರ ಲೇಕ್ ಸೈಡ್ ಗಣೇಶ ದೇವಸ್ಥಾನ ಇದೆಲ್ಲ ಅದು ಎದುರುಗಡೆ ಇರೋದು 3ನೇ ಗೇಟ್. ಸೊ ಇಲ್ಲಿ ಬಂದು ನೀವು ದೊಡ್ಡ ಗಣೇಶಗಳನ್ನು ಈ ಗೇಟ್ ಅಲ್ಲೂ ಬಿಡಬಹುದು. ಗೇಟ್ ನಂಬರ್ 2, ಗೇಟ್ ನಂಬರ್ 3 ಇಲ್ಲಿ ಬಿಡಬಹುದು. ಇದು ಬಿಟ್ಟು ನಮ್ಗೆ ಎಕ್ಸಿಟ್ ಕೊಟ್ಟಿದ್ದಾರೆ ಒಳಗಡೆ. ಸೊ ಒಂದ್ಸತಿ ನೀವು ಒಳಗಡೆ ಬಂದ್ರೆ ಎಕ್ಸಿಟ್ ಹೋಗಕ್ಕೆ ಅದೇ ಗೇಟ್ ಅಲ್ಲಿ ಬರಕ್ಕಾಗಲ್ಲ. ಎಕ್ಸಿಟ್ ನಮ್ಮ ಗೇಟ್ ನಂಬರ್ 4 ಅದು ಎಲ್ಲಿದೆ ಅಂದ್ರೆ ನಮ್ಮ ಲೇಕ್ ಸೈಡ್ ಗಣೇಶ ದೇವಸ್ಥಾನ ಎದುರುಗಡೆ ಇರೋದು. ಇದು ನಮ್ಮ ಗೇಟ್ ನಂಬರ್ 4 ಇದೇ ನಿಮ್ಗೆ ಎಕ್ಸಿಟ್ ಇರುತ್ತೆ. ಸೊ ದಯವಿಟ್ಟು ಒಳಗಡೆ ಬರೋರು ಎಕ್ಸಿಟ್ ಈ ಗೇಟ್ ಇಂದ ಆಗ್ತಾರೆ. ಇದು ಎಲ್ಲಿದೆ ಅಂದ್ರೆ ಇದು ನಮ್ಮ BBMP ಹಲಸೂರ್ BBMP ಆಫೀಸ್ ಎದುರುಗಡೆ ಇರುವ ಗೇಟ್. ಜನಕರದು ಫಸ್ಟ್ ಗಣೇಶ ಬಿಡ್ತಾ ಇದ್ದಾರೆ, ತಾವು ನೋಡಬಹುದು. ಇದೇ ಈ ರೀತಿಯಲ್ಲೇ ಫುಲ್ ಗಣೇಶಗಳು ಈ ನಮ್ಮ ವಿಸರ್ಜನೆ ಮಾಡ್ತಾರೆ.